ಹೆಲೋ ಗೈಸ್, ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಂದಿದು ಫಸ್ಟ್ ಕ್ಯಾಮ್ರಾ ವಿಜಯ್ ಆಸ್ಮೋ ಆ್ಯಕ್ಷನ್ 4 ಅಂತ. ಸೊ ವೀವೆಲ್ಲ ಅಮೇಝಿಂಗ್ ಆಗಿ ಬರ್ತಾಯಿದೆ ಅನಿಸುತ್ತೆ. ಸೊ ನಾನೊಂದು ಫಸ್ಟ್ ಟ್ರಯಲ್ ನೋಡ್ತಾ ಇದ್ದೀನಿ, ನೋಡೋಣ ಹೆಂಗೆ ಬರುತ್ತೆ, ಏನಾಗುತ್ತೆ ಅಂತ. ಅದಾದಮೇಲೆ ನೀವು ವೀವ್ಸ್ ಎಲ್ಲ ನೋಡ್ತಾ ಇರ್ಬೋದು. ಒಂಥರ ಇದು ಬಂದು ಆ್ಯಕ್ಚುಲಿ ಸನ್ಸೆಟ್ ವ್ಯೂ. ಕ್ಲೌಡ್ಸ್ ಎಲ್ಲ ಏನಿಲ್ಲ, ಎಲ್ಲ ಕ್ಲಿಯರಾಗೇ ಇದೆ. ಮತ್ತು ಒಂದು ಜಸ್ಟ್ ಒಂದು ಟ್ರಯಲ್ ನೋಡ್ಕೊಂಬರೋಣ ಅಂತ ಇದೊಂದು ಫಸ್ಟ್ ವಿಡಿಯೋ ಟ್ರಯಲ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿರುತ್ತೆ. ದಿವಸ ಕೇಳ್ತಾ ಇರ್ಬೋದು ನೀವು, ಅದೇ ಅಂಜನಾಪುರದಲ್ಲಿ ಚಿರತೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಅಂತ ಎಲ್ಲ ಬ್ಲಾಗ್ ಮಾಡಾಕ್ತಾ ಇದ್ರಲ್ಲ. ಸೊ ಅದು ಬಂದು ಇದೇ ಏರಿಯಾ ಆಗಿರುತ್ತೆ. ಸೊ ಇದು ಬಂದು ಬೆಂಗಳೂರು ಅರ್ಬನ್ದು ಲಾಸ್ಟ್ ಪಾಯಿಂಟ್ ಆಗಿರೋದ್ರಿಂದ ಸೊ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೂ ಇದು ಹತ್ರ ಆಗಿರುತ್ತೆ. ಮತ್ತು ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂಥರ ವ್ಯೂ ಬಂದು ಸಖತ್ತಾಗೇ ಇರುತ್ತೆ. ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ. ಇವೆಲ್ಲ ಒಂದು ವೀಡಿಯೋಸ್ ಯೂಸ್ಫುಲ್ ಆಗಿರುತ್ತೆ. ಇದೆ ಆದರೆ ಏನು ಮಾಡೋದು, ಇದೆಲ್ಲ ಈಗೆಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಮತ್ತು ಇಲ್ಲಿ ನೀವು ಲೆಫ್ಟಲ್ಲಿ ನೋಡ್ಬೋದು, ಇದು ಬಂದು ನಟ ಭಯಂಕರ ಅಂತ ಹೆಸರು ಮಾಡಿರುವ ವಜ್ರಮುನಿ ಅವ್ರದ್ದು ಇದು ಮನೆ ಇದು. ಸೊ ಇದೊಂದು ನರ್ಸರಿ ಕೂಡ ಅವ್ರದ್ದೇ ಇದೆ ನೋಡಿ. ಇಲ್ಲಿ ಎಲ್ಲ ಇದೆ ವಜ್ರಮುನಿ ಅವ್ರದ್ದು ಮನೆ, ಇದು ಕಾಣಿಸ್ತದೆ ನೋಡಿ ನಿಮಗೆ. ಇದೆಲ್ಲ ಬಂದು ನಿಮಗೆ ನರ್ಸರಿ, ಅವ್ರದ್ದೇ ಆದಂಥ ನರ್ಸರಿನೂ ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿ ಇದೆಲ್ಲ ಕಾಡಾಗಿತ್ತು ಫ್ರೆಂಡ್ಸ್ ಒಂದು ಟೈಮಲ್ಲಿ. ಇವಾಗಲೇ ಈ ಥರ ಎಲ್ಲ ನೋಡೋಕ್ಕೆ ನಮಗೆ ಸಿಗ್ತಾ ಇರೋದು. ಇದೆಲ್ಲ ಜನ ಹೆದರ್ಕೊಂಡವ್ರು ಇಲ್ಲೆಲ್ಲ ತಿರುಗಾಡೋದಕ್ಕೆ. ಮತ್ತು ಅಂಜನಾಪುರ ಲಾಸ್ಟ್ ಬಸ್ ಸ್ಟಾಪ್ ಹತ್ತತ್ರ ಇದ್ದೀರಿ. ಸೊ ಇವತ್ತೇನೋ ಟೂರ್ನಿಮೆಂಟ್ ಇತ್ತು ಅನಿಸುತ್ತೆ ಕ್ರಿಕೆಟಿಂದು. ಎಲ್ಲ ಫುಲ್ಲು ಯಾರೋ ಗೆದ್ದಿರೋರು ಎಲ್ಲ ಗೆದ್ಕೊಂಡು ಓಡಾಡ್ತಾಯಿದ್ರು. ಒಂಥರ ಎಂಜಾಯ್ ಮಾಡ್ತಾಯಿದ್ದಾರೆ ಅವರು. ಈಗೆಲ್ಲ ಶಿವರಾತ್ರಿ ಟೈಮಲ್ಲಿ ಒಂದು ಹೊಸ ಬ್ಲಾಗ್ ಆಗಿರುತ್ತೆ. ನಾನು ಫಸ್ಟ್ ಕ್ಯಾಮ್ರಾ ಇಟ್ಕೊಂಡಿದ್ದಲ್ಲ, ಸೊ ಅದಕ್ಕೆ ಟೆಸ್ಟ್ ಮಾಡೋಣ ಅಂತಲೇ ನಾನು ಬಂದಿದ್ದು. ಸೊ ನೋಡ್ಬೋದು ನೀವು ಯಾವ ಥರ ಕ್ಲಾರಿಟಿಯಾಗಿ ಬರ್ತಾಯಿದೆ, ಮತ್ತು ವಾಯ್ಸ್ ಯಾವ ಥರ ಬರ್ತಾಯಿದೆ. ಮೈಕ್ ಯೂಸ್ ಮಾಡಿಲ್ಲ ನಾನು ವಿಡಿಯೋದಲ್ಲಿ. ಸೊ ಮತ್ತು ಇನ್ನೇನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೀವನದಲ್ಲಿ ಒಬ್ರಿಗೂ ನೀವು ಸಾಲ ಕೊಡೋಕ್ಕೆ ಹೋಗಬೇಡಿ, ಮತ್ತು ಸಾಲ ಕೇಳೋಕ್ಕೂ ಇಸ್ಕೊಂಬೇಡಿ. ಸಾಲ ಕೇಳಿದಾಗಲೇ ನಾವು ಚೀಪಾಗಿರ್ತೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರ ಮುಂದೆ ನಾವು ಚೀಪ್ ಆಗಬಾರ್ದು ಅಷ್ಟೇ. ಸೊ ನಿಮ್ಮ ತನ ನೀವು ಕಾಪಾಡ್ಕೋಬೇಕಂದ್ರೆ ನೀವೆಲ್ಲ ನೋಡಿರ್ಬೋದು. ಅಂದರೆ ಅಷ್ಟೊಂದು ಯಾರ ಹತ್ರನೂ ಕಾಸು ಕೇಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದು ಬಂದು ಅಂಜನಾಪುರ ಲಾಸ್ಟ್ ಬಸ್ ಸ್ಟಾಪ್ ಇದು. ಸೊ
ಥರ ಅಂಜನಾಪುರವನ್ನು ಇನ್ನೂ ಇಂಪ್ರೂವ್ಮೆಂಟೇ ಆಗಿಲ್ಲ. ಆ ಥರ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಲ್ಲ, ಹಿಂಗೆ ಇದೆ. ಏನೋ ಒಂದು ಡೆವಲಪ್ ಆಗಲಿ ಅಂತಲೂ ನಾನು ಬಯಸ್ತೀನಿ. ನೋಡಿ, ಈಗ ಇದು ಅಂಜನಾಪುರದ್ದು ಪೋಸ್ಟ್ ಆಫೀಸ್ ಆಗಿರುತ್ತೆ. ಮತ್ತು ಇನ್ನೇನು ಹೇಳೋಕ್ಕೆ ಇಷ್ಟಪಡಬೇಕು ಅಂದರೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಜೀವನ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳಿ. ಇರೋ ಟೈಮ್ನ ನೀವು ಮಿಸ್ ಮಾಡ್ಕೊಂಡಿರ ಉಪಯೋಗ ಮಾಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ದ ಡೇ. ಸೊ ಒಂದು 2-3 ಶಾರ್ಟ್ಸ್ ತೆಗಿಯೋದಿದೆ, ನೋಡೋಣ ಬನ್ನಿ ರೋಡ್ಸ್ ಎಲ್ಲ ಯಾವ ಥರ ಇದೆ, ಏನಿದೆ ಶಿವರಾತ್ರಿಗೆ ಅಂತ. ಅದೇ ಶಿವರಾತ್ರಿಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಎಲ್ಲ ಅಂಜನಾಪುರದಲ್ಲಿ. ಸೊ ಇದೊಂಥರ ಮಿನಿ ಹಳ್ಳಿ ಥರನೇ, ಒಂಥರ ಸಂತೆ ಥರ ನೀವು ನೋಡ್ಕೊಬೋದು. ಮತ್ತು ಎಲ್ಲ ಭಾನುವಾರ ಆದರೆ ಸಾಕು, ಎಲ್ಲ ಜನರು ಆಲ್ಮೋಸ್ಟ್ ಎಲ್ಲ ಹಿಂಗೆ ಅವ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲ ಕಡೆನೂ ಅದೇ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ತನ ನಾವು ಉಳ್ಕೊಂಡ್ರೆ ಏನು ಬೇಕಾದರೂ ಮಾಡ್ಕೋಬೋದು ನಾವು. ಸೊ ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ಬೋದು ಅಂದರೆ, ನೋಡಿ ನೀವು ಒಂಥರ ಜನಗಳಿದ್ರೆ ಒಂಥರ ಖುಷಿ ಆಗುತ್ತೆ. ಎಲ್ಲ ಭಾನುವಾರ ಪ್ರತಿ ವಾರವಿಡೀ ಕೆಲಸ ಮಾಡಿ ಭಾನುವಾರಗೋಸ್ಕರ ಎಲ್ಲ ಕಾಯ್ದು ಎಲ್ಲ ಪರ್ಚೇಸಿಂಗೋಸ್ಕರ ಎಲ್ಲ ಇಟ್ಟಿರ್ತಾರೆ. ನೋಡ್ತಾ ಇರ್ತೀರ. ಆದರೆ ನನಗೇನಂದರೆ ಬೆಂಗಳೂರು ಅಂತ ಹೇಳ್ಕೊಳಕ್ಕೇ ಒಂಥರ ಹಾಗೆ ಎಂತಕ್ಕಂದರೆ ಅಂಜನಾಪುರ ಬಂದು ಬೆಂಗಳೂರಲ್ಲೇ ಇರೋದಾ ಇಲ್ಲಾಂದರೆ ಬೆಂಗಳೂರು ಹೊರಗಿರೋದಾ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕಂದರೆ ನೋಡಿ, ಈಗೀಗ ಅದೆಲ್ಲ ಡೆವಲಪ್ ಆಗಿರೋದು, ಎಷ್ಟು ಕಸ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು. ನೋಡೋಣ ಇದೇ ಥರ ಏನಾದರೂ ಖಂಡಿತ ಈ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಥರ ಮಸ್ತಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ರಿಪೇರಿನೇ ಮಾಡೋದಿಲ್ಲ. ನನಗೂ ಚಿಕ್ಕ ವಯಸ್ಸಿಂದ ಆಸೆ ಇತ್ತು, ನಾನು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ಕ್ಯಾಮ್ರಾ ಇರಲಿಲ್ಲ, ಮೊಬೈಲ್ ಇತ್ತು. ಮೊಬೈಲಲ್ಲಿ ಮಾಡೋಕ್ಕೆ ಅದು ಕ್ಲಾರಿಟಿ ಬರೋದಿಲ್ಲ ಅಂತ ಹೇಳಿ ಹಂಗೆ ಫಿಕ್ಸ್ ಮಾಡ್ಕೊಂಡೇ ಇದ್ದೆ. ಸೊ ಕ್ಯಾಮ್ರಾ ಬಂದಮೇಲೂ ಅದೇ ಥರನೇ ಒಂದು 15 ದಿವಸ 20 ದಿವಸ ಹಿಂಗೆ ಎತ್ತಿಟ್ಬಿಟ್ಟಿದ್ದೆ ಕ್ಯಾಮ್ರಾನ. ಮುಂದೆ ಮಾಡೋಣ ಅದರ ಟೈಮೇ ಬರ್ತಾ ಇರಲಿಲ್ಲ. ಸೊ ಇವತ್ತು ಜಸ್ಟ್ ಒಂದು ಟೆಸ್ಟ್ ರೈಡ್ ಮಾಡೋಣ, ಯಾವ ಥರ ಇರುತ್ತೆ ಕ್ಯಾಮ್ರಾ ಟೆಸ್ಟ್ ಮಾಡೋಣ. ಸೊ ಬರುತ್ತಾ ಕ್ಲಾರಿಟಿಯಾಗಿ ಇಲ್ವಾ, ಹೆಂಗೆ ಏನು ನೀವು ನೋಡ್ತಾನೇ ಇರ್ತೀರ ಪ್ರತಿ ದಿವಸ. ಎಷ್ಟೊಂದು ಜನ ಬರ್ತಾಯಿದ್ದಾರೆ, ಅದಕ್ಕೆ ಖುಷಿನೂ ಆಗುತ್ತೆ. ಮತ್ತು ಅವ್ರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಹೇಳ್ತೀನಿ. ಕನ್ನಡದವ್ರು ಬೆಳೆದ್ರೆ ಎಲ್ಲರೂ ಬೆಳೆದಂಗೆ ಅಲ್ವಾ. ಸೊ ಫಸ್ಟು ಇಂಡಿಯಾದಲ್ಲಿ ಕನ್ನಡದವ್ರು ಬೆಳೆದ್ರೇ ಎಲ್ಲರೂ ಬೆಳೆಯೋಕ್ಕಾಗೋದು. ದಟ್ಸ್ ಇಟ್ ಫಾರ್ ದ ಡೇಸ್ ಗಾಯ್ಸ್. ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಸೊ ಚಿಲ್ ಮಾಡ್ತಾಯಿರಿ, ಇದೇ ಥರ ಹೊಸ ವೀಡಿಯೋ ಸ್ಪೆಷಲ್ ಆಗಿರೋದು ಏನಾದರೂ ತಗೊಂಡು ಬರ್ತಾಯಿರ್ತೀನಿ. ಓಕೆ, ಟಾಟಾ ಬಾಯ್ ಫ್ರಮ್